ನಮಸ್ಕಾರ. ಒಂದು ಗ್ರೂಪ್ ಮಾಡಿದ್ರು ಪ್ರತಿಭಟನೆ ಅನ್ಕೊಂಡಿರಾ ಎಲ್ಲರೂ ಹೆಣ್ಮಕ್ಳು ಬಂದಿದ್ದಾರೆ 60 ವರ್ಷ 65 70 ವರ್ಷ ಮೇಲ್ಪಟ್ಟವ್ರು ಬಂದರೆ ಒಂದು ತಮ್ಮ ಸಮಸ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ನೋವು ಬೇಡಿಕೆ ಇದೆ ಸರ್. ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ಮಾನ್ಯ ಘನ ಸರ್ಕಾರಕ್ಕೆ ಆಯಗಳ ರಾಜ್ಯ ಸಂಘಟನೆ ವತಿಯಿಂದ ನಾವು ಮಾಡ್ಕೊಳ್ತಿರೋ ಬೇಡಿಕೆ ಏನಪ್ಪಾ ಅಂದ್ರೆ, ಈಗ 7ನೇ ವೇತನ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಗಿದೆ. ಈಗ 1.5 ವರ್ಷ ಕಳೀತಾ ಬಂತು. ಈಗ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿಶೇಷ ತರಬೇತಿ ಪಡೆದ ಶಿಕ್ಷಕರಿಗೆ ಈಗಾಗಲೇ 27,000 ಸಂಬಳ ಕೊಟ್ಟಿದ್ದಾರೆ. ಅವ್ರಿಗೆ 27,000 ಸಂಬಳ ಕೊಡೋಗಿಂತ ಮೊದಲು ನಮ್ಮ ಆಯಗಳಿಗೆ 17,000 ಕೊಟ್ಟಿದೀವಿ ಅನ್ನೋ ಕಾರಣಕ್ಕೆ ಅವ್ರಿಗೆ 17,000 ಕೊಟ್ಟು ಅದನ್ನ ಇತ್ತೀಚೆಗೆ ಇಂಪ್ಲಿಮೆಂಟ್ ಮಾಡಿ 27 ಕೊಟ್ಟಿದ್ದಾರೆ. ನಮಗ್ ಕೇಳಕ್ ಹೋದ್ರೆ ಆಯಗಳು ನಾವು ಶಾಲೆ ಕಸ ಬಳಿಯೋರು ಇವ್ರಿಗೆ ಯಾಕೆ ಕಾಲಕ್ಕೆ ನಾವು ಸಂಬಳ ಹೆಚ್ಚಿಗೆ ಮಾಡೋಣ, ಮಾಡ್ಲಿ ಹೋರಾಟನ. ಈಗ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ವಿ. ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ವಿ. ಇಲ್ಲಿವರೆಗಾದ್ರೂ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಈಗಾಗಲೇ 7ನೇ ವೇತನ ಜಾರಿಗೊಂಡು 1.5 ವರ್ಷ ಆದ್ರೂ ನಮ್ಮ ಆಯಗಳ ಸಂಬಳ ಅದೇ 17,000 ಇದೆ. ₹1 ಜಾಸ್ತಿ ಮಾಡಿಲ್ಲ. ಇವರು ಜಾಸ್ತಿ ಮಾಡಲ್ಪಟ್ಟ ಸಂಬಂಧಪಟ್ಟ ಕ್ರಮ ತಗೊಳ್ಳಿ ಅಂತಂದ್ರೆ ಕಮಿಷನರ್ ಆಫೀಸಿಂದ MS ಬಿಲ್ಡಿಂಗ್ ಇಂದ ಕಮಿಷನರ್ ಆಫೀಸಿಗೆ ಆಯಗಳನ್ನ ಸುತ್ತಾಡಿಸ್ತಾ ಇದ್ದಾರೆ. ಇಲ್ಲಿವರೆಗಾದ್ರೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈ ಮತ್ತೆ ಆಯಗಳನ್ನ ಇವಾಗ 40 ವರ್ಷ ಕೆಲಸ ಮಾಡಿ ಆಯಗಳು ರಿಟೈರ್ಡ್ ಆಗಿದ್ದಾರೆ. 2011ರಲ್ಲಿ ಶಿಕ್ಷಣ ಇಲಾಖೆ ಭರವಸೆ ಕೊಟ್ಟಿತ್ತು ನಮ್ಮ ಆಯಗಳಿಗೆ, ನಾಳೆ ದಿನ ನೀವು ನಿವೃತ್ತಿ ಆದ್ರೆ ನಿಮ್ಗೆ NPS ಪೆನ್ಷನ್ ಅನ್ನ ಜಾರಿಗೊಳಿಸಿ ಪಿಂಚಣಿ ವ್ಯವಸ್ಥೆ ಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು. ಆ ಮಾತಿನ ಪ್ರಕಾರ ಇನ್ನು ಉಳಿದಿರೋ 10-20 ವರ್ಷದ ಸರ್ವಿಸ್ ನ ಶಿಕ್ಷಣ ಇಲಾಖೆ ಕಳೆದಿದ್ದಾರೆ ನಮ್ಮ ಆಯಗಳು. ಇವಾಗ ಸರ್ವಿಸ್ ಆಯ್ತು ಅಂದ ತಕ್ಷಣ 60 ವರ್ಷ ಮುಗಿಸ್ಕೊಂಡು ಅವ್ರು ಹೊರಗಡೆ ಹಾಕ್ಬಿಟ್ರು. ಇವಾಗ ಅವ್ರಿಗೆ ಆಯ ನೀವು ತಗೊಂಡ್ರಿ ಅಂತಂದ್ರೆ ಎಷ್ಟು ಜನ ಮಹಿಳೆಯರಿಗೆ ಕೆಲಸ ಸಿಗುತ್ತೆ, ಮಹಿಳೆಯರು ಎಷ್ಟು ಸಬಲೀಕರಣ ಆಗುತ್ತೆ. ಪ್ರತಿಯೊಂದು ಹಂತಗಳಲ್ಲಿ ನೀವು ಮಹಿಳೆ ಪರವಾಗಿ ಮಾತಾಡ್ತಿರಲ್ಲ, ಮಹಿಳೆಯರ ಶಕ್ತಿ ಯೋಜನೆ, ಆ ಯೋಜನೆ, ಈ ಯೋಜನೆ ಅಂತ ಕೆಲಸ ಕೊಡ್ರಿ. ಕೆಲಸ ಮಾಡೋದಕ್ಕೆ ರೆಡಿ ಇದಾರೆ. ಆಯಾ ಕೆಲಸ ಅಂದ್ರೆ ಅದೇನ್ ಚಿಕ್ಕ ಕೆಲಸನ? ಸ್ಕೂಲಲ್ಲಿ ಕಸ ಬೆಳೆಯುತ್ತಾರೆ, ಮಾಡ್ತೀವಿ. ನಮ್ಮ ಆಯಗಳು ರೆಡಿ ಇದಾರೆ, ಕೆಲಸ ಕೊಡಿ. ಈಗ ಸಂಬಳ ಕೊಡಕ್ ಆಗ್ತಿಲ್ಲ, ಈ ಕಡೆ ಪೆನ್ಷನ್ ಕೊಡಕ್ ಆಗ್ತಿಲ್ಲ, ಅವ್ರ ಮನೆಯವ್ರ ಕೆಲಸ ಕೊಡಿ. ಈಗ ಈ ರೀತಿ ನಾವು ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿರೋ ಕಾರಣಕ್ಕೆ 2023ರಿಂದ ನಮಗೇನು 2012ರಿಂದ ಕೊಡ್ತಿದ್ರು ಬೇಸಿಗೆ ರಜೆ ವೇತನ ಅಂತ ಏಪ್ರಿಲ್ ಮೇ ಅಲ್ಲಿ, ಆ ಬೇಸಿಗೆ ರಜೆ ವೇತನ ಶಿಕ್ಷಣ ಇಲಾಖೆ ಉದ್ದೇಶಪೂರ್ವಕವಾಗಿ ತಡೆ ಹಿಡಿದಿದೆ. ಯಾಕಂದ್ರೆ ಇವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಮ್ಮ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಇವ್ರಿಗೆ ಬೇಕಾಗಿರೋ ಸವಲತ್ತನ್ನು ಕೇಳ್ತಾ ಇದಾರೆ ಅನ್ನೋ ಕಾರಣಕ್ಕೆ ಶಿಕ್ಷಣ ಇಲಾಖೆಯವರು ನಮ್ಮ ಏಪ್ರಿಲ್ ಮೇ ಸಂಬಳ ಹಿಡಿದಿದ್ದಾರೆ. 10 ತಿಂಗಳು ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿನ 2 ತಿಂಗಳು ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸಕ್ಕೆ ತಗೊಂತಾರ? ಏನು ತಗೊಳಲ್ಲ. ಯಾರು ಸಾಲ ಮಾಡಿದ್ವಿ, ಸುಲ ಮಾಡಿದ್ವಿ, ಪ್ರತಿ ತಿಂಗಳು ಕಟ್ಟೋದಿದಾವೆ, ಎಲ್ಲ ಮಾಡೋದಿದಾವೆ. ಈಗ ಇಡೀ ಕುಟುಂಬ ಆಯಗಳ ಮನೆಗೆ ಅವರಿಗೆಲ್ಲ ಇವರು ಬರ್ತಾರೆ ಸಂಬಳದ ಮೇಲೆ ಅವಲಂಬಿತರಾಗಿದ್ದಾರೆ. ಈ ರೀತಿ ಈಗ ಸಂಬಳ ಇಲ್ಲ 2 ತಿಂಗಳು ಕುತ್ಕೊಂಡ್ರೆ ಅವ್ರು ಇಲ್ಲಿಂದ ನಡೆಸ್ಬೇಕು ಜೀವನ. ಯಾವುದೋ ಒಂದು ಕೋರ್ಟ್ ಅವರು ಮೇನ್ ಡಿಸಿಷನ್ ಸುಪ್ರೀಂ ಕೋರ್ಟ್ ಇದೆ. ಹೌದು ಸರ್. ಆಯಾಗಲಿ ಮತ್ತೊಂದು ಇಲಾಖೆ ಆಗಲಿ ಯಾರ್ಯಾವ ಸರ್ಕಾರಿ ಅಧಿಕಾರಿಗಳ ಇದಾದ್ರು 27,000 ರೂಪಾಯಿ ಸಂಬಳ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆಗಿದೆ ಸರ್. ಇವರು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಸುಣ್ಣ ಕಣ್ಣಿಗೆ ಬೆಣ್ಣೆ ಅನ್ನಂಗೆ ಇವ್ರು ಅತಿಥಿ ಶಿಕ್ಷಕರಿಗೆ ಮತ್ತೆ ಗೌರವಧನ ಶಿಕ್ಷಕರಿಗೆ 27,000 ಕೊಡ್ತಿದ್ದಾರೆ. ಇವಾಗ ನಾವು ಕೇಳಕ್ ಹೋದ್ರೆ ಅವರು ಶಿಕ್ಷಕರು ನೀವು ಆಯಗಳು ನಿಮ್ಗೆ ಹಂಗೆಲ್ಲ ಕೇಳಂಗಿಲ್ಲ, ನೀವು ಕೊಡಂಗಿಲ್ಲ, ನಾವು ಕೊಡಲ್ಲ ಅಂತಾನು ಹೇಳ್ತಾ ಇಲ್ಲ. ಕಚೇರಿಯಿಂದ ಕಚೇರಿಗೆ ಓಡಾಡಿಸಿದ್ದಾರೆ 1.5 ವರ್ಷ ಆಯ್ತು ನಮ್ಗೆ. ಇಷ್ಟೊತ್ತಾದ್ರೂ ನೋಡಿ ಸರ್, ಬೆಳಗ್ಗೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ ಆಯಗಳು. ಎಲ್ರಿಗೂ 60 ವರ್ಷ 70 ವರ್ಷ 80 ವರ್ಷ ಇದಾವೆ. ಬೇರೆ ಬೇರೆ ಜಿಲ್ಲೆ ಎಲ್ಲ ಕರ್ನಾಟಕದ ಎಲ್ಲಾ ಭಾಗದಿಂದನೂ ಆಯಗಳು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಈಗ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಶಿಕ್ಷಣ ಇಲಾಖೆ ಮಂತ್ರಿಗಳು ನಮ್ಗ ಮನವಿಗೆ ಕಿವಿ ಕೊಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ್ರೂ ನಮ್ಮ ಮಾತನ್ನು ಕೇಳ್ತಾರೆ ಏನೋ ಅಂತ ಬಂದಿದ್ದೀವಿ. ಹೌದು ಮಾಡ್ಬೋದು ಸರ್. ಅವ್ರು ಯಾರು ಕರ್ಕೊಂಡು ಹೋಗ್ತಾ ಇಲ್ಲ, ಏನ್ ಬರ್ತಾನೆ ಯಾರು ಇಂಟಿಮೇಶನ್ ಕೊಡ್ತಾ ಇಲ್ಲ ಸರ್. ಬಂದಿಲ್ಲ ಸರ್, ಯಾರು ಪೊಲೀಸ್ ಅಧಿಕಾರಿಗಳು ಇಲ್ಲಿವರೆಗೂ ಬಂದಿಲ್ಲ. ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಲ್ಲ. ಇಲ್ಲ ಅವ್ರಾದ್ರೂ ಬರ್ತಾರೆ ಅಂತ ಹೇಳ್ತಿಲ್ಲ. ಬೆಳಿಗ್ಗೆಯಿಂದ ಇಲ್ಲೇ ಕುತ್ಕೊಂಡಿದೀವಿ. ಅವ್ರು ಎಷ್ಟು ತಡ ಮಾಡ್ತಾರೋ ಇನ್ನೂ ಒಳ್ಳೇದು ನಮ್ಗೆ. ನಾವು ಇನ್ನೂ ಹೋರಾಟ ಇನ್ನೂ ಗಟ್ಟಿಯಾಗಿ ಮಾಡ್ತೀವಿ. ಇನ್ನು ಸರ್ಕಾರದ ವಿರುದ್ಧ ಇನ್ನೂ ಧ್ವನಿ ಎತ್ತೀವಿ. ಇವತ್ತಾಗ್ಲಿ ನಾಳೆ ಆಗ್ಲಿ ನಾವು ಇಲ್ಲೇ ಕೊಡ್ತೀವಿ. ನಮ್ಮ ಆಯಗಳು ಇಲ್ಲೇ ಇರ್ಲಿಕ್ಕೆ ರೆಡಿಯಾಗಿ ಬಂದಿದ್ದಾರೆ. ನಾವು ಹೋರಾಟವನ್ನ ಇದು ಕೊನೆಯ ಹೋರಾಟ, ಅಂತಿಮ ಹೋರಾಟ ಅಂತ ಹೇಳಿ ತುಂಬಾ ಜೋರಾಗಿ ಮಾಡ್ತಾ ಇದೀವಿ. ನಾವು ಇಲ್ಲೇ ಹೋರಾಟ ಮುಂದುವರಿಸ್ತೀವಿ ಸರ್. ಬೇಕೇ ಬೇಕು, ಏನೇ ಬರಲಿ, ಏನೇ ಬರಲಿ, ಯಾಕವ್ವ ಸಿಟ್ಟು, ಯಾಕವ್ವ ಸಿಟ್ಟು. ಆಯಗಳ ಬೇಸಿಗೆ ರಜೆ ವೇತನ ತಡೆ ಹಿಡಿದ ಶಿಕ್ಷಣ ಇಲಾಖೆಗೆ, ಆಯಗಳ ಬೇಸಿಗೆ
ಬೇಸಿಗೆ ರಜೆ ವೇತನ ತಡೆ ಹಿಡಿದ ಶಿಕ್ಷಣ ಇಲಾಖೆಗೆ 5 ವರ್ಷಗಳಾದರೂ ಆಯಗಳ ವೇತನ ಹೆಚ್ಚಿಸದ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. 5 ವರ್ಷಗಳಾದರೂ ಆಯಗಳ ವೇತನ ಹೆಚ್ಚಿಸದ ಶಿಕ್ಷಣ ಇಲಾಖೆಗೆ, ಆಯಗಳಿಗೆ ನಿವೃತ್ತ ಪಿಂಚಣಿ ನೀಡದ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು. ಯಾಕವ್ವ ಸಿಟ್ಟು, ಆಯಗಳ ಮೇಲೆ ಮಲತಾಯಿ ಧೋರಣೆ ತೋರುವ ಶಿಕ್ಷಣ ಇಲಾಖೆಗೆ ಉದ್ದೇಶಪೂರ್ವಕವಾಗಿ ಆಯಗಳ ಬೇಸಿಗೆ ರಜೆ ವೇತನ ತಡೆ ಹಿಡಿದ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು.